ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಅಂದರೆ, ಹನುಮಂತನ ಭಕ್ತರು ಪ್ರತಿನಿತ್ಯವೂ ಪಠಿಸಬೇಕಾದಂತಹ ಹನುಮಾನ್ ಚಾಲೀಸ. ಈ ಒಂದು ಹನುಮಾನ್ ಚಾಲೀಸವನ್ನು ಯಾರು ಪಠಿಸಬೇಕು, ಏಕೆ ಪಠಿಸಬೇಕು ಮತ್ತು ಈ ಒಂದು ಹನುಮಾನ್ ಚಾಲೀಸವನ್ನು ನೀವು ಪಠಿಸುವುದರಿಂದ ಆಗುವಂತಹ ಪ್ರಯೋಜನಗಳೇನು, ನೀವು ಪಡೆದುಕೊಳ್ಳುವಂತಹ ಲಾಭಗಳೇನು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನೀಡ್ತೇನೆ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಮಂತ್ರಗಳಲ್ಲಿ ಹನುಮಾನ್ ಚಾಲೀಸವು ಶಕ್ತಿಯುತವಾದಂತಹ ಸ್ತೋತ್ರವಾಗಿದೆ. ಇದನ್ನು ಹೆಚ್ಚಿನ ಆಂಜನೇಯ ಸ್ವಾಮಿಯ ಭಕ್ತರು ಪಠಿಸುತ್ತಾರೆ. ಪ್ರತಿನಿತ್ಯವೂ ಹನುಮಾನ್ ಚಾಲೀಸವನ್ನು ಪಠಿಸುವುದರ ಪ್ರಯೋಜನಗಳೇನು, ಹನುಮಾನ್ ಚಾಲೀಸವನ್ನು ಯಾವ ಕಾರಣಕ್ಕಾಗಿ ಪಠಿಸಬೇಕು ಎಂಬೆಲ್ಲ ಈ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಸ್ನೇಹಿತರೆ. ಮಂಗಳವಾರ ಮತ್ತು ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ದಿನ ಕೆಲವು ಭಕ್ತರು ಹನುಮಂತನನ್ನು ಪೂಜಿಸುವುದರ ಜೊತೆಗೆ ಆತನ ಮಂತ್ರಗಳನ್ನು ಪಠಿಸುವುದು, ಹನುಮಾನ್ ಚಾಲೀಸವನ್ನು ಪಠಿಸುತ್ತಾರೆ. ನೀವು ಹನುಮಾನ್ ಚಾಲೀಸವನ್ನು ಮಂಗಳವಾರ ಮತ್ತು ಶನಿವಾರ ಮಾತ್ರವಲ್ಲದೆ ಪ್ರತಿನಿತ್ಯವೂ ಕೂಡ ಪಠಿಸಬಹುದಾಗಿದೆ. ಪ್ರತಿನಿತ್ಯವನ್ನು ಹನುಮಾನ್ ಚಾಲೀಸ ಪಠಿಸುವುದರ ಪ್ರಯೋಜನಗಳೇನು ಎಂದು ನೋಡುವುದಾದರೆ, ಮೊದಲನೆಯದಾಗಿ ನಿಮ್ಮಲ್ಲಿರುವಂತಹ ಮಾನಸಿಕ ಒತ್ತಡ ದೂರವಾಗುತ್ತದೆ ಸ್ನೇಹಿತರೆ. ಈ ಹನುಮಾನ್ ಚಾಲೀಸ ಒಂದು ಶಕ್ತಿಯುತವಾದಂತಹ ಸ್ತೋತ್ರ. ಇದನ್ನು ಪ್ರತಿನಿತ್ಯ ಅಥವಾ ವಾರಕ್ಕೆ 2 ಬಾರಿ ಅಥವಾ ನಿಮ್ಮಿಂದ ಸಾಧ್ಯವಾದರೆ ವಾರಕ್ಕೆ ಒಮ್ಮೆಯಾದರೂ ಇದನ್ನು ಪಠಿಸುವುದರಿಂದ ಹಲವಾರು ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳುತ್ತೀರಾ. ಅದರಲ್ಲಿ ಮೊದಲನೆಯದಾಗಿ ಮಾನಸಿಕ ಒತ್ತಡ ದೂರವಾಗುತ್ತದೆ. ನಿಯಮಿತವಾಗಿ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳಲಾಗುತ್ತದೆ. ಮಾನಸಿಕ ಒತ್ತಡದಿಂದ ಮುಕ್ತರಾದಾಗ ಮಾತ್ರ ನಮಗೆ ಒಳ್ಳೆಯ ಯೋಚನೆಗಳನ್ನು, ಚಿಂತನೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಬಯಸಿದರೆ ಹನುಮಾನ್ ಚಾಲೀಸವನ್ನು ಪಠಿಸಿ. ಈ ಸ್ತೋತ್ರದ ಪಠಣವು ನಿಮಗೆ ಉತ್ತಮ ನಿದ್ರೆಯನ್ನು ನೀಡುತ್ತದೆ. ಈಗಿನ ಪ್ರಸ್ತುತ ಕಾಲದಲ್ಲಿರುವಂತಹ ಟೆನ್ಷನ್ ಆಗಿರಬಹುದು ಅಥವಾ ಯಾವುದೇ ರೀತಿಯ ಮಾನಸಿಕವಾಗಿ ಬೆಂದಿದ್ದರೆ ಈ ಒಂದು ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಅದರಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ 10-15 ನಿಮಿಷಗಳ ಕಾಲ ಹನುಮಾನ್ ಚಾಲೀಸವನ್ನು ಪಠಿಸಿದರೆ ಅವರ ಮನಸ್ಸಿನಲ್ಲಿರಾಗಿರಬಹುದು ಅಥವಾ ದೇಹದಲ್ಲಾಗಿರಬಹುದು ಯಾವುದೇ ಆದಂತಹ ನೋವುಗಳು ಅಥವಾ ಒತ್ತಡ ಇದ್ದರೆ ಇದನ್ನು ಪಠಿಸುವುದರಿಂದ ಆ ಒತ್ತಡದಿಂದ ಮುಕ್ತರಾಗಬಹುದು ಸ್ನೇಹಿತರೆ. ಯಾವಾಗ ಮಾನಸಿಕವಾಗಿ ಹೆಚ್ಚು ಒತ್ತಡವನ್ನು ಹೊಂದಿರುತ್ತಾರೋ ಅವರ ಮನಸ್ಸಿನಲ್ಲಿ ಎಂದಿಗೂ ಕೂಡ ಒಳ್ಳೆಯ ಯೋಚನೆಗಳಾಗಿರಬಹುದು ಅಥವಾ ಈ ಧನಾತ್ಮಕ ಚಿಂತನೆಗಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ನಿಮ್ಮ ಮನಸ್ಸು ಹಾಗೂ ದೇಹವು ಕೂಡ ನೀವು ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತದೆ ಸ್ನೇಹಿತರೆ. ಎರಡನೆಯದಾಗಿ ಮೋಕ್ಷ ಪ್ರಾಪ್ತಿ. ಹನುಮಂತನ ಧ್ಯಾನ ಮತ್ತು ಹನುಮಾನ್ ಚಾಲೀಸವನ್ನು ನಿಯಮಿತವಾಗಿ ಪಠಿಸುವ ವ್ಯಕ್ತಿಯು ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ಹನುಮಾನ್ ಚಾಲೀಸದ ಒಂದು ಸಾಲಿನಲ್ಲಿ ಇದನ್ನು ಅಂಥಕಾಲ ರಘುಪತಿ ಪುರಜಾಯಿ ಎಂದು ಹೇಳಲಾಗಿದೆ. ನಿಯಮಿತವಾಗಿ ಯಾರು ಈ ಒಂದು ಹನುಮಾನ್ ಚಾಲೀಸವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪಠಿಸುತ್ತಾರೋ ಅವರಿಗೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಮೂರನೆಯದಾಗಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪಠಿಸಬೇಕಾಗುತ್ತದೆ. ಹನುಮಾನ್ ಚಾಲೀಸವನ್ನು ಬೆಳಗ್ಗೆ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಶುದ್ಧವಾದ ಬಟ್ಟೆಗಳನ್ನು ಧರಿಸಿದ ನಂತರ ಮಾತ್ರವೇ ಪಠಿಸಬೇಕು. ಶುದ್ಧೀಕರಣದ ನಂತರ ಸಂಜೆಯೂ ಕೂಡ ಇದನ್ನು ಪಠಿಸಬಹುದು. ಹನುಮಾನ್ ಚಾಲೀಸವನ್ನು ಪಠಿಸುವಾಗ ಶುದ್ಧವಾದ ಅಥವಾ ಸ್ವಚ್ಛವಾದಂತಹ ಸ್ಥಳದಲ್ಲಿ ಕುಳಿತು ಪಠಿಸಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಇಲ್ಲವಾದರೆ ನೀವು ಇದನ್ನು ಪಠಿಸಿಯೂ ಕೂಡ ವ್ಯರ್ಥವೆನಿಸಿಕೊಳ್ಳುತ್ತದೆ. ಶ್ರದ್ಧಾಭಕ್ತಿಯಿಂದ ಯಾರು ಹನುಮಾನ್ ಚಾಲೀಸವನ್ನು ಪಠಿಸುತ್ತಾರೋ ಅವರಿಗೆ ಖಂಡಿತ ಹನುಮಂತನ ಆಶೀರ್ವಾದದ ಜೊತೆಗೆ ನೀವು ಬಯಸಿದಂತಹ ಎಲ್ಲದೂ ಕೂಡ ಶೀಘ್ರವಾಗಿ ಸಿಗುತ್ತದೆ. ಹನುಮಾನ್ ಚಾಲೀಸವನ್ನು ಓದುವುದರ ಬಗ್ಗೆ ಇರುವಂತಹ ನಿಯಮಗಳೇನು ಎಂದು ನೋಡುವುದಾದರೆ, ಚಾಲೀಸವನ್ನು ಪಠಿಸುವ ಮೊದಲು ಭಗವಾನ್ ಶ್ರೀರಾಮನ ಹೆಸರನ್ನು ತೆಗೆದುಕೊಳ್ಳಬೇಕು. ಹನುಮಾನ್ ಚಾಲೀಸವನ್ನು ಪ್ರತಿದಿನ ಪಠಿಸಲಾಗುತ್ತದೆ.
ಆದರೆ ಮಂಗಳವಾರ ಮತ್ತು ಶನಿವಾರದಂದು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಹಾಗೆಯೇ ಹೆಂಗಸರ ಮುಟ್ಟಿನ ಸಮಯದಲ್ಲಿ ಹನುಮಾನ್ ಚಾಲೀಸವನ್ನು ಯಾವುದೇ ಕಾರಣಕ್ಕೂ 9 ದಿನಗಳವರೆಗೂ ಪಠಿಸಬಾರದು. ಹಾಗೆಯೇ ಮಾಂಸಾಹಾರವನ್ನು ಸೇವಿಸಿ ಕೂಡ ಈ ಒಂದು ಚಾಲೀಸವನ್ನು ಪಠಿಸಬಾರದು ಸ್ನೇಹಿತರೆ. ತದನಂತರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ನೀವು ಆಂಜನೇಯ ಸ್ವಾಮಿಯ ಈ ಒಂದು ಹನುಮಾನ್ ಚಾಲೀಸವನ್ನು ಪಠಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ನೀವು ನಿಯಮಿತವಾಗಿ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದಂತಹ ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಹೀಗೆ ಮಾಡುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತದೆ ಎಂಬ ನಂಬಿಕೆ ಇದೆ. ಈ ಒಂದು ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಎಷ್ಟೆಲ್ಲ ಲಾಭಗಳಿವೆ, ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂದು ನೋಡಿದಿರಲ್ಲ ಸ್ನೇಹಿತರೆ. ಹಾಗಾಗಿ ಇನ್ನು ಮುಂದೆ ನೀವು ಕೂಡ ಪ್ರತಿನಿತ್ಯ ಬೆಳಗ್ಗೆ ಅಥವಾ ಸಂಜೆ ಯಾವುದಾದರೂ ಒಂದು ಸಮಯದಲ್ಲಿ ಅಥವಾ ವಾರಕ್ಕೆ 2 ಬಾರಿ ನೀವು ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ನಿಮ್ಮ ಮಾನಸಿಕ ಒತ್ತಡ ದೂರವಾಗಿ ಒಳ್ಳೆಯ ಆಲೋಚನೆಗಳು ಬರಲು ಶುರುವಾಗುತ್ತದೆ. ಹಾಗೆ ನಿಮಗೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ. ಯಾವ ವಿದ್ಯಾರ್ಥಿಯು ಈ ಒಂದು ಹನುಮಾನ್ ಚಾಲೀಸವನ್ನು ಪಠಿಸುವುದನ್ನು ಪ್ರತಿನಿತ್ಯ ರೂಢಿಸಿಕೊಳ್ಳುತ್ತಾನೆಯೋ ಆ ವಿದ್ಯಾರ್ಥಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಜೈ ಹನುಮಂತ ಎಂದು ಕಾಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದ.